ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಪಠಾನ್ಕೋಟ್ ಏರ್ಪೋರ್ಟ್ ಮೇಲೆ ದಾಳಿಗೆ ಯತ್ನ ನಡೆದಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿದೆ. ರಂಜಿತ್, ಒಂದು ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿರುವ ಬಗ್ಗೆ ನೀವು ಈ ಹಿಂದೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ಕೆಲವೇ ಕ್ಷಣಗಳ ಹಿಂದೆ. ಈಗ ಪಠಾನ್ಕೋಟ್ ಏರ್ಪೋರ್ಟ್ಗೂ ಕೂಡ ದಾಳಿ ಮಾಡೋದಕ್ಕೆ ಯತ್ನ ಆಗಿದೆ ಅನ್ನೋ ಮಾಹಿತಿ. ರಂಜಿತ್, ಹೌದು ನಾಗೇಂದ್ರ ಬಾಬು, ನಿರಂತರವಾಗಿ ಪಠಾನ್ಕೋಟ್ನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಿರೋದು ನಮಗೆ ಗೊತ್ತಿರುವಂತಹ ವಿಚಾರ. ನಿನ್ನೆ ರಾತ್ರಿಯೂ ಕೂಡ ಅದೇ ರೀತಿಯಾಗಿ ವಿಫಲ ಪ್ರಯತ್ನವನ್ನ ಮಾಡಿ ನಮ್ಮ ಎಡಿಎಸ್ಗಳು ನಮ್ಮ ರಾಡಾರ್ ಸಿಸ್ಟಮ್ನ ಮೂಲಕ ನಮಗೆ ಅವರ ದಾಳಿಯ ಮಾಹಿತಿ ಸಿಕ್ಕಿ ನಾವು ಅವರ ಕೆಲವು ಮಿಸೈಲ್ಗಳನ್ನ ಮತ್ತೆ ಅವರ ಡ್ರೋನ್ಗಳನ್ನ ಹೊಡೆದಾಕಿದ್ದು ಕೂಡ ನಮಗೆ ನೀವು ನೋಡಿರುವಂತಹ ವಿಚಾರ. ಈಗ ಪಠಾನ್ಕೋಟ್ನ ಆ ಭಾರತದ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಇವರು ಹೊರಟಿದ್ರು. ನಾವು ಅದನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿದ್ದೀವಿ. ಸದ್ಯಕ್ಕೆ ಈಗ ಅಲ್ಲೆಲ್ಲವೂ ಕೂಡ ಸೇಫ್ ಆಗಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎನ್ಎಸ್ಜಿ ಕಮಾಂಡೋಗಳು ಅಲ್ಲಿ ಸುತ್ತಮುತ್ತ ಇದ್ದು ಕಾವಲನ್ನ ಕಾಯ್ತಾ ಇದ್ದಾರೆ. ಎನ್ಎಸ್ಜಿ ಕಮಾಂಡೋಗಳು ಈಗ ಪಠಾನ್ಕೋಟ್ ಏರ್ಪೋರ್ಟ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಇದೇ ರೀತಿಯಾಗಿ ವ್ಯರ್ಥ ಪ್ರಯತ್ನವನ್ನ ಮಾಡಿ ಅವರು ಪೇಚಿಗೆ ಸಿಲುಕಿದ್ದಾರೆ. ಹಾಗೆ ಇಲ್ಲಿ ಶ್ರೀನಗರದ ಏರ್ಪೋರ್ಟ್ ಮೇಲೂ ಕೂಡ ಅವರು ದಾಳಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಇಲ್ಲಿರುವಂತ ಸೇನಾ ಭದ್ರತೆಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಒಂದು ಸೊಳ್ಳೆಯೂ ಕೂಡ ಇಲ್ಲಿ ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಮತ್ತೊಂದು ಕಡೆಯಲ್ಲಿ ಅಮೃತಸರದಲ್ಲೂ ಕೂಡ ಇವರು ಏರ್ಪೋರ್ಟ್ ಅನ್ನೇ ಟಾರ್ಗೆಟ್ ಮಾಡಿದ್ರು ಅಥವಾ ವಾಯುನೆಲೆಯನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಅಲ್ಲೂ ಕೂಡ ಇವರು ದಾಳಿ ಮಾಡಿದ್ದು ನಮ್ಮ ವಾಯು ನೆಲೆಗಳ ಮೇಲೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆದರೆ ಭಾರತೀಯ ಸೇನೆ ಈ ಎಲ್ಲಾ ದಾಳಿಯನ್ನ ಕೂಡ ಸಮರ್ಥವಾಗಿ ಎದುರಿಸಿ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಅಥವಾ ಪ್ರತಿದಾಳಿಯನ್ನ ಮಾಡುವ ಮೂಲಕ ಅವರೆಲ್ಲ ವೆಪನ್ಗಳನ್ನ ಅವರೆಲ್ಲ ಸುಧಾರಿತ ಶಸ್ತ್ರಾಸ್ತ್ರಗಳನ್ನ ಸ್ಫೋಟಕಗಳನ್ನ ಧ್ವಂಸ ಮಾಡಿ ಹಾಕಿದೆ. ಭಾರತದ ಸೇನೆಯ ಕಾರ್ಯಾಚರಣೆಯಲ್ಲಿ ಅವರ ವಾಯು ನೆಲೆಗಳೇ ಧ್ವಂಸ ಆಗಿದೆ ಅನ್ನೋದು ರಾತ್ರಿ ಕೆಲವು ಮಾಹಿತಿ ಅಲ್ಲಿನ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಿತ್ತರ ಆಗಿತ್ತು. ಭಾರತದ ನಿರಂತರವಾದಂತಹ ಪ್ರತಿದಾಳಿಯಲ್ಲಿ ಅರ್ಧಕ್ಕರ್ಧ ಪಾಕಿಸ್ತಾನ ಈಗ ಸರ್ವನಾಶ ಆಗೋಗಿದೆ. ಪಾಕಿಸ್ತಾನದ ಸೇನಾ ವ್ಯವಸ್ಥೆ ಈಗ ಅಲ್ಲೋಲ ಕಲ್ಲೋಲವಾಗಿದೆ. ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಇನ್ನು ಉಳಿದಿರೋದು ಕೇವಲ ಸೋಲೊಪ್ಪಿಕೊಳ್ಳೋದು ಬಿಟ್ರೆ ಬೇರೇನು ಕೂಡ ಇಲ್ಲ. ಪಾಕಿಸ್ತಾನ ಏನ್ ಮಾಡುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ ಕೆಲವೇ ಮಿನಿಟ್ ನಲ್ಲಿ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಭಾರತ ಸೇನೆ ತೀರ್ಮಾನ ಏನು ಮುಂದೆ ಅನ್ನೋದ್ರ ಬಗ್ಗೆ ಪದೇ ಪದೇ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಮ್ಮ ಪ್ರಮುಖವಾದಂತಹ ಹೈ ಹೆಡ್ ಕ್ವಾರ್ಟರ್ಸ್ ಗಳನ್ನ ಗುರಿಯಾಗಿಸಿಕೊಂಡು ಈ ಪಾಕಿಸ್ತಾನ ಈ ಸಣ್ಣ ಪುಟ್ಟ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇದ್ರೆ ನಾವು ಅದನ್ನ ಹೊಡೆದಾಗ್ತಾ ಇದೀವಿ. ಆದ್ರೆ ಇದು ನಿರಂತರವಾಗಿ ಆಗ್ತಾ ಇದ್ರೆ ಭಾರತಕ್ಕೂ ಕೂಡ ಒಂದು ಕಸಿಬಿಸಿ. ಆ ಕಾರಣದಿಂದ ಭಾರತ ಇದರ ವಿರುದ್ಧ ಹೇಗೆ ಸೆಟೆದು ನಿಲ್ಲುತ್ತೆ ಅನ್ನೋದನ್ನ ನಾವು ರಾತ್ರಿ ನೋಡಿದ್ವಿ. 3 ವಾಯುನೆಲೆಗಳ ಧ್ವಂಸ ಆಗಿದ್ವು ಪಾಕಿಸ್ತಾನದ್ದು. ಈಗ ಮುಂದುವರೆದು ಕಾರ್ಯಾಚರಣೆ ಹೇಗೆ ಅನ್ನೋದ್ರ ಬಗ್ಗೆ ಮತ್ತೆ ರಾತ್ರಿ ಆಗಿರುವಂತಹ ಸೇನಾ ಕಾರ್ಯಾಚರಣೆಯ ಮಾಹಿತಿಯನ್ನ ನೀಡುವಂತ ಸಾಧ್ಯತೆ ಇದೆ ಸೇನಾ ಸುದ್ದಿಗೋಷ್ಠಿಯ ಮೂಲಕ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಈಗ ಪಾಕಿಸ್ತಾನ ಸೋಲೊಪ್ಪಿಕೊಳ್ಳೋದು ಮಾತ್ರ ಬಾಕಿ ಇದೆ. ಭಾರತದ ರಾಡಾರ್ ಸಿಸ್ಟಮ್ಗಳು ಎಡಿಎಸ್ ಎಲ್ಲವೂ ಕೂಡ ಆಕ್ಟಿವ್ ಆಗಿರೋದ್ರಿಂದ ಒಂದು ಸೊಳ್ಳೆಯೂ ಕೂಡ ಬಂದ್ರು ಭಾರತಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಭಾರತದಲ್ಲಿರುವಂತಹ ಸುಧಾರಿತ ಶಸ್ತ್ರಾಸ್ತ್ರಗಳ ಮೂಲಕ ಅವುಗಳನ್ನ ಧ್ವಂಸ ಮಾಡಿ ಹಾಕ್ತಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಪಾಕಿಸ್ತಾನ ಏನೇ ಮಾಡಿದ್ರು ಕೂಡ ಅದರ ಪ್ರಯತ್ನವನ್ನ ಧ್ವಂಸ ಮಾಡೋದು ಭಾರತಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಭಾರತ ಅವ್ರ ಎಲ್ಲಾ ಪ್ಲಾನ್ ಅನ್ನು ಕೂಡ ಟುಸ್ಪಟಾಕಿ ಮಾಡಿ ಬಿಸಾಕ್ತಾ ಇದೆ. ಅವರಲ್ಲಿ ಇರೋದು ಈಗ ಭಯೋತ್ಪಾದಕರನ್ನು ನುಸುಳಿಸೋದು. ಆ ಪ್ರಯತ್ನವನ್ನು ಕೂಡ ನಿನ್ನೆ ಅವರು ಮಾಡಿದ್ರು. ಸಾಂಬಾದಲ್ಲಿ 7 ಜನರನ್ನ ಒಳಗಡೆ ನುಗ್ಗಿಸುವ ಪ್ರಯತ್ನ ಮಾಡಿದ್ರು. ಆತ್ಮಾಹುತಿ ಬಾಂಬರ್ಗಳನ್ನ ಅವರು ಸ್ಫೋಟಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಭಾರತೀಯ ಸೇನೆ ಅಷ್ಟು ಹೈ ಅಲರ್ಟ್ ನಲ್ಲಿದೆ, ಕಟ್ಟೆಚ್ಚರವನ್ನ ವಹಿಸಿರೋದ್ರಿಂದಾಗಿ ಅವರ ಇಂಥ ಎಲ್ಲ ನರಿಬುದ್ಧಿ ನಾಯಿ ಬುದ್ಧಿಯೂ ಕೂಡ ಈಗ ಭಾರತ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಚೆಕ್ಮೇಟ್ ಇಡ್ತಾ ಇದೆ. ಪಾಕಿಸ್ತಾನದ ಎಲ್ಲಾ ಒಂದು ವ್ಯವಸ್ಥೆಯೂ ಕೂಡ ಈಗ ಸ್ಟನ್ ಆಗಿ ಹೋಗಿದೆ. ಭಾರತ ಏನೇ ಮಾಡಿದ್ರು ಕೂಡ ಚೆಕ್ಮೇಟ್ ಇಡ್ತಾ ಇದೆ. ಒಂದು ರೀತಿಯಲ್ಲಿ ಮಿಸುಕಾಡದಂತಾಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಸೇನೆ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ. ಭಾರತದ ಈ ಒಂದು ಸೇನೆಯ ಸುದ್ದಿಗೋಷ್ಠಿಯಲ್ಲಿ ಒಂದು ಎಚ್ಚರಿಕೆಯ ಜೊತೆಗೆ ಭಾರತದ ಸೇನಾ ದಾಳಿಯ ಮಾಹಿತಿಯ ಒಂದು ಸ್ವರೂಪ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಭಾರತಕ್ಕೆ ಎಷ್ಟು ಹಾನಿಯಾಗಿದೆ ರಾತ್ರಿಯ ದಾಳಿಯಿಂದಾಗಿ, ಪಾಕಿಸ್ತಾನಕ್ಕೆ ನಾವೇನ್ ಹಾನಿ ಮಾಡಿದ್ದೀವಿ ಅನ್ನೋದರ ಬಗ್ಗೆ
ಬಗ್ಗೆ ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡ ಅದನ್ನ ನಿರಂತರವಾಗಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ರಾತ್ರಿಯಿಂದ ಮಾಡ್ತಾ ಇದ್ವಿ. ಈಗ ಸೇನೆಯೇ ಅಧಿಕೃತವಾಗಿ ಎಲ್ಲರಿಗೂ ಕೂಡ ಭಾರತೀಯರಿಗೆ ತಿಳಿಸುವಂತ ಸಾಧ್ಯತೆ ಇದೆ. ಏನೇ ಆದ್ರೂ ಕೂಡ ಭಾರತವನ್ನ ನೀವು ಅಸ್ಥಿರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಭಯೋತ್ಪಾದನೆ ವಿರುದ್ಧ ತೊಡೆತಟ್ಟಿಯಾಗಿದೆ. ಭಾರತದ ಎಲ್ಲಾ ರಾಜಕೀಯೇತರವಾಗಿ ಅಥವಾ ಪಕ್ಷಾತೀತವಾಗಿ ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರದ ಈ ಒಂದು ಯುದ್ಧಕ್ಕೆ ಎಲ್ಲರ ಸಹಕಾರ ಇದೆ. ಪಾಕಿಸ್ತಾನದ ಅಂತರ್ಯುದ್ಧದ ಬಗ್ಗೆ ನಾವು ನಿನ್ನೆಯಿಂದ ಮಾತಾಡ್ತಾ ಇದ್ವಿ ನೋಡಿ. ನಾಗೇಂದ್ರ ಬಾಬು ಅಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಒಂದ್ ಕಡೆಯಲ್ಲಿ ಥ್ರೆಟ್ನಿಂಗ್ ಆಗಿ ಪಾಕಿಸ್ತಾನಕ್ಕೆ ಕಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆಯು ಕೂಡ ಅದರ ಒಂದು ವ್ಯವಸ್ಥೆಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಥವಾ ವ್ಯವಸ್ಥೆಗೆ ಎಷ್ಟು ಮಾರಕ ಆಗಿದೆ ಅನ್ನೋದರ ಬಗ್ಗೆ, ಅದರ ನೈತಿಕತೆ, ಅದರ ಜಂಗಾಬಲವನ್ನು ಕುಸಿತಾ ಇರೋದಕ್ಕೆ ಒಂದು ಉದಾಹರಣೆಯೂ ಕೂಡ ಆಗಿದೆ. ಏನೇ ಆದರೂ ಕೂಡ ಪಾಕಿಸ್ತಾನ ಬಹುಶಃ ಇವತ್ತು ಒಂದು ದಿನ ತನ್ನ ಹಾರಾಟ ಕೂಗಾಟವನ್ನು ಮಾಡಬಹುದು. ಅದನ್ನು ಹೊರತುಪಡಿಸಿದ್ರೆ ನಾಳೆಯಿಂದ ಪಾಕಿಸ್ತಾನಕ್ಕೆ ಕೂಗೋದಕ್ಕೆ ಧ್ವನಿಯೇ ಇರೋದಿಲ್ಲ. ಅಂದ್ರೆ ಶಸ್ತ್ರಾಸ್ತ್ರಗಳೇ ಬರಿದಾಕ್ ಹೋಗ್ತವೆ. ಇವತ್ತು ದಾಳಿಯಾದಾಗ ಬಹುತೇಕ ಶಸ್ತ್ರಾಸ್ತ್ರಗಳ ಗೋಡಾನ್ಗಳನ್ನೇ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಪಠಾನ್ಕೋಟ್ ಏರ್ಪೋರ್ಟ್ ಮೇಲೆ ದಾಳಿಗೆ ಯತ್ನ ನಡೆದಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿದೆ. ರಂಜಿತ್, ಒಂದು ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿರುವ ಬಗ್ಗೆ ನೀವು ಈ ಹಿಂದೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ಕೆಲವೇ ಕ್ಷಣಗಳ ಹಿಂದೆ. ಈಗ ಪಠಾನ್ಕೋಟ್ ಏರ್ಪೋರ್ಟ್ಗೂ ಕೂಡ ದಾಳಿ ಮಾಡೋದಕ್ಕೆ ಯತ್ನ ಆಗಿದೆ ಅನ್ನೋ ಮಾಹಿತಿ. ರಂಜಿತ್, ಹೌದು ನಾಗೇಂದ್ರ ಬಾಬು, ನಿರಂತರವಾಗಿ ಪಠಾನ್ಕೋಟ್ನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಿರೋದು ನಮಗೆ ಗೊತ್ತಿರುವಂತ ವಿಚಾರ. ನಿನ್ನೆ ರಾತ್ರಿಯೂ ಕೂಡ ಅದೇ ರೀತಿಯಾಗಿ ವಿಫಲ ಪ್ರಯತ್ನವನ್ನ ಮಾಡಿ ನಮ್ಮ ADS ಗಳು ನಮ್ಮ ರಾಡಾರ್ ಸಿಸ್ಟಮ್ ನ ಮೂಲಕ ನಮಗೆ ಅವರ ದಾಳಿಯ ಮಾಹಿತಿ ಸಿಕ್ಕಿ ನಾವು ಅವರ ಕೆಲವು ಮಿಸೈಲ್ ಗಳನ್ನ ಮತ್ತೆ ಅವರ ಡ್ರೋನ್ ಗಳನ್ನ ಹೊಡೆದಾಕಿದ್ದು ಕೂಡ ನಮಗೆ ನೀವು ನೋಡಿರುವಂತ ವಿಚಾರ. ಈಗ ಪಠಾನ್ಕೋಟ್ನ ಭಾರತದ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಇವರು ಹೊರಟಿದ್ರು. ನಾವು ಅದನ್ನ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಿದ್ದೀವಿ. ಸದ್ಯಕ್ಕೆ ಈಗ ಅಲ್ಲೆಲ್ಲವೂ ಕೂಡ ಸೇಫ್ ಆಗಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. NSG ಕಮಾಂಡೋಗಳು ಅಲ್ಲಿ ಸುತ್ತಮುತ್ತ ಇದ್ದು ಕಾವಲನ್ನ ಕಾಯ್ತಾ ಇದ್ದಾರೆ. NSG ಕಮಾಂಡೋಗಳು ಈಗ ಪಠಾನ್ಕೋಟ್ ಏರ್ಪೋರ್ಟ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಇದೇ ರೀತಿಯಾಗಿ ವ್ಯರ್ಥ ಪ್ರಯತ್ನವನ್ನ ಮಾಡಿ ಅವರು ಪೇಚಿಗೆ ಸಿಲುಕಿದ್ದಾರೆ. ಹಾಗೆ ಇಲ್ಲಿ ಶ್ರೀನಗರದ ಏರ್ಪೋರ್ಟ್ ಮೇಲೂ ಕೂಡ ಅವರು ದಾಳಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಇಲ್ಲಿರುವಂತ ಸೇನಾ ಭದ್ರತೆಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಒಂದು ಸೊಳ್ಳೆಯೂ ಕೂಡ ಇಲ್ಲಿ ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಮೃತಸರದಲ್ಲೂ ಕೂಡ ಇವರು ಏರ್ಪೋರ್ಟ್ ಅನ್ನೇ ಟಾರ್ಗೆಟ್ ಮಾಡಿದ್ರು ಅಥವಾ ವಾಯುನೆಲೆಯನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಅಲ್ಲೂ ಕೂಡ ಇವರು ದಾಳಿ ಮಾಡಿದ್ದು ನಮ್ಮ ವಾಯು ನೆಲೆಗಳ ಮೇಲೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಭಾರತೀಯ ಸೇನೆ ಈ ಎಲ್ಲಾ ದಾಳಿಯನ್ನ ಕೂಡ ಸಮರ್ಥವಾಗಿ ಎದುರಿಸಿ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಅಥವಾ ಪ್ರತಿದಾಳಿಯನ್ನ ಮಾಡುವ ಮೂಲಕ ಅವರೆಲ್ಲ ವೆಪನ್ ಗಳನ್ನ, ಅವರೆಲ್ಲ ಸುಧಾರಿತ ಶಸ್ತ್ರಾಸ್ತ್ರಗಳನ್ನ, ಸ್ಫೋಟಕಗಳನ್ನ ಧ್ವಂಸ ಮಾಡಿ ಹಾಕಿದೆ. ಭಾರತದ ಸೇನೆಯ ಕಾರ್ಯಾಚರಣೆಯಲ್ಲಿ ಅವರ ವಾಯು ನೆಲೆಗಳೇ ಧ್ವಂಸ ಆಗಿದೆ ಅನ್ನೋದು ರಾತ್ರಿ ಕೆಲವು ಮಾಹಿತಿ ಅಲ್ಲಿನ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಿತ್ತರ ಆಗಿತ್ತು. ಭಾರತದ ನಿರಂತರವಾದಂತಹ ಪ್ರತಿದಾಳಿಯಲ್ಲಿ ಅರ್ಧಕ್ಕರ್ಧ ಪಾಕಿಸ್ತಾನ ಈಗ ಸರ್ವನಾಶ ಆಗೋಗಿದೆ. ಪಾಕಿಸ್ತಾನದ ಸೇನಾ ವ್ಯವಸ್ಥೆ ಈಗ ಅಲ್ಲೋಲ ಕಲ್ಲೋಲವಾಗಿದೆ. ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಇನ್ನು ಉಳಿದಿರೋದು ಕೇವಲ ಸೋಲೊಪ್ಪಿಕೊಳ್ಳೋದು ಬಿಟ್ರೆ ಬೇರೇನು ಕೂಡ ಇಲ್ಲ. ಪಾಕಿಸ್ತಾನ ಈಗ ಏನ್ ಮಾಡುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ ಕೆಲವೇ ಮಿನಿಟ್ ನಲ್ಲಿ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಭಾರತ ಸೇನೆ ತೀರ್ಮಾನ ಏನು ಮುಂದೆ ಅನ್ನೋದ್ರ ಬಗ್ಗೆ ಪದೇ ಪದೇ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಮ್ಮ ಪ್ರಮುಖವಾದಂತಹ ಹೈ ಹೆಡ್ ಕ್ವಾರ್ಟರ್ಸ್ ಗಳನ್ನ ಗುರಿಯಾಗಿಸಿಕೊಂಡು ಈ ಪಾಕಿಸ್ತಾನ ಈ ಸಣ್ಣ ಪುಟ್ಟ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇದ್ರೆ ನಾವು ಅದನ್ನ ಹೊಡೆದಾಗ್ತಾ ಇದೀವಿ. ಆದ್ರೆ ಇದು ನಿರಂತರವಾಗಿ ಆಗ್ತಾ ಇದ್ರೆ ಭಾರತಕ್ಕೂ ಕೂಡ ಒಂದು ಕಸಿಬಿಸಿ. ಆ ಕಾರಣದಿಂದ ಭಾರತ ಇದರ ವಿರುದ್ಧ ಹೇಗೆ ಸೆಟೆದು ನಿಲ್ಲುತ್ತೆ ಅನ್ನೋದನ್ನ ನಾವು ರಾತ್ರಿ ನೋಡಿದ್ವಿ.